ಮಕ್ಕಳೇ, ಇಂದು ವಾರದ ಕತೆ ಕೇಳೋಣ. ಈ ಕಥೆನ ಹೆಸರು ಟರ್ನಿಪ್ ಗೆಡ್ಡೆ. ಈ ಕತೆ ನಮ್ಮ ಊರದಲ್ಲ. ಇದು ಬಹಳ ದೂರ 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 ದೇಶದ ಒಂದು ಕತೆ. ನಾವು ಈಗ ನಮ್ಮೂರಿಗೆ ತಂದು ಈ ಕಥೆನ ಹೇಳೋಣ. ಇದೊಂದು ಗೆಣಸಿನ ಕತೆ. ಈ ಗೆಣಸಿಗೆ ಅಲ್ಲಿ ಟರ್ನಿಪ್ ಗೆಡ್ಡೆ ಅಂತ ಅದಕ್ಕೆ ಹೆಸರಿತ್ತು. ನಾವು ಅದಕ್ಕೆ ನಾಟಿ ಗೆಣಸು ಅಂತ ಹೆಸರು ಕೊಡೋಣ. ಒಂದು ಊರ್ಲಿ ಬಡ ರೈತರು ಒಂದು ಅಜ್ಜನೂ ವಾಸ ಮಾಡಿಕೊಂಡಿದ್ರು. ಹಿಂಗೆ ಕಾಕನ ಅಜ್ಜಂಗೆ ಇದ್ದಕ್ಕಿದ್ದಂಗೆ ಒಂದು ದಿನ ಗೆಣಸು ತಿನ್ನೋಕು ತಾಸಾತ್ಗಳು. ಅಜ್ಜ ಹಾಗೆ ಎಲ್ಲ ಊರಿಗೆ ಹೋಗಿ ಒಂದು ಕಡೆಯಿಂದ ಯಾರಟಿಗೋ ಕೇಳ್ಕೊಂಡು ಒಂದು ಗೆಣಸಿನ ಬಳ್ಳಿ ತಂದು ಅಂಗಡಿ ನೆಟ್ಟತ್ಗಳ. ಗೆಣಸು ನೆಟ್ಟ ಮೇಲೆ ಅಜ್ಜ ಅದಕ್ಕೆ ಗೊಬ್ಬರ ನೀರೆಲ್ಲ ಹಾಕಿ ಅದರ ಸಾಂಕ್ತಿತ್ತು. ಅಜ್ಜ ಯಾಗೋಳು ಆ ಬಳ್ಳಿನೆದುರು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ವಿ. ಕೈ ಮುಕ್ಕೊಂಡು ಬೇಗ ಬೇಗ ಬಿಳಿ ದೊಡ್ಡ ದೊಡ್ಡ ಗೆಣಸಾಗಿ ಸಿಹಿ ಗೆಣಸಾಗಿತ್ತು. ಅಜ್ಜ ಯಾಗೋಳು ಪದ್ಯ ಹೇಳ್ದುಗಡ ಅದಕ್ಕೆ ನೀರು ಹೊಯ್ಕೊಂಡು ಕೈ ಮುಕ್ಕೊಂಡು ಗೆಣಸಿಗಿದ್ದು ಆ ಗೆಣಸಿನ ಬಳಿಗೆ ಇದು ಕೇಳಿ ಭಾರಿ ಖುಷಿಯಾಗಿ ಅದು ಬೇಗ ಬೆಳೆದು ಗೆಣಸು ದೊಡ್ಡ ಗೆಣಸು ನೆಲದ ಒಳಗೆ ಮುಟ್ಟ ಹಿಡಿದು ಅದು ತೋರ ಗೆಣಸಾಗಿ ಬೆಳ್ತಿಗಡ. ಹಿಂಗೆ ಯಾಕಂದ್ರೆ ಸುಮಾರು ಸಮಯದ ಮೇಲೆ ಅಜ್ಜಂಗೆ ಈ ಗೆಣಸಿನ ಎಳ್ಳೋಣ ಅಂತ ಹತ್ಗಡ. ಅಜ್ಜ ಸೀದಾ ಹೋಗಿ ಆ ಗೆಣಸಿನ ಬಳ್ಳಿನ ಹಿಡಿದು ಏಳಕ್ಕೆ ಶುರು ಮಾಡ್ತಿಗಣ. ಈಗ ಏನೇನು ಮಾಡ್ರು ಗೆಣಸು ಮೇಲೆ ಬಾದೇರಗಡ. ಅಜ್ಜಿನ ಕರ್ತಿಗಡ. ಅಜ್ಜನ ಕರೆದು ಇದು ಗೆಣಸಿನ ಬಳ್ಳಿನ ಹೇಳ್ಕೆ ತೊಳ್ಕನ. ಸರಿ, ಅಜ್ಜ ಬಳ್ಳಿನ ಹಿಡ್ಕೊಳ್ತ ಕಡ ಬಳ್ಳಿನ ಇದು ಅಜ್ಜ ಹಿಡ್ಕೊಳ್ತು, ಅಜ್ಜನ ಸೊಂಟನ ಅಜ್ಜ ಹಿಡ್ಕೊಳ್ತೀಗ ಹೇಳ್ದಗಡ. ಏನೇನು ಹೇಳಿದ್ರು ಗೆಣಸು ಒಂದು ಚೂರು ಮಸ್ಕುದ್ಲೆ ಅದು ಇದು ಮೇಲೆ ಬಾವಂದ ಜಿಲ್ಲೆ. ಅಷ್ಟೊತ್ತಿಗೆ ಅಜ್ಜಿ ಪುಳ್ಳಿನ ಕರ್ತಿಗಡ. ಪುಳ್ಳಿನ ಬಾತಿಗಡ. ಅಜ್ಜನ ಸೊಂಟ ಅಜ್ಜಿ ಹಿಡಿದು ಅಜ್ಜಿನ ಸೊಂಟ ಪುಳ್ಳಿ ಹಿಡಿದು ಎಳಕೆ ಶುರು ಮಾಡ್ತಾರೆ ಗೆಣಸಿನ. ಅಂದರೂ ಗೆಣಸು ಒಂದು ಚೂರು ಕೂಡ ಅಲ್ಲಾಡ್ತಿತ್ಲೆ. ಇದು ಹಿಂಗೆ ಯಾಕನ ಪುಳ್ಳಿನ ಒಂದು ನಾಯಿ ತೆಗಡ, ಭಾಳ ಪ್ರೀತಿ ನಾಯಿ. ಅದು ಪುಳ್ಳಿ ನಾಯಿನ ಕರ್ತಿಗಡ. ಹಾಗೆ ಅಜ್ಜನ ಸೊಂಟನ ಅಜ್ಜಿ ಹಿಡಿದು ಅಜ್ಜಿನ ಸೊಂಟನ ಪುಳ್ಳಿ ಹಿಡಿದು ಪುಳ್ಳಿನ ಸೊಂಟನ ನಾಯಿ ಹಿಡಿದು ಎಳಕ್ಕೆ ಶುರು ಮಾಡ್ತೇವೆ. ಭಾರಿ ಹೇಳ್ತೇವೆ, ಪುರಿಟಿ ಹೇಳ್ದ ನನ್ನ ಬಂದು. ಅಷ್ಟಾಗ ನಾಯಿ ಪದ್ಯ ಹೇಳ್ತೇವೆ. ಪದ್ಯ ಹೇಳಕ್ಕೆ ಶುರು ಮಾಡ್ತೇವೆ. ಲೇ ಐಸ ಜೋರು ಎಳಿನಿ ಐಸ, ಗೆಣಸು ಬರಲಿ ಐಸ, ದಬಕ್ ದಬ ಐಸ, ಬೇಗ ಎಳಿನಿ ಐಸ ಅಂತ ಎಂತಾದ್ರೂ ಗೆಣಸು ಬರಲಿ. ಕಡೆಗೆ ಈ ನಾಯಿನ ದೋಸಿ ಕೊತ್ತಿನ ಮಾತುಗಡ. ಹಾಗೆ ಅಜ್ಜನ ಸೊಂಟನ ಅಜ್ಜಿ ಹಿಡಿದು ಅಜ್ಜಿನ ಸೊಂಟ ಪುಳ್ಳಿ ಹಿಡಿದು ಪುಳ್ಳಿನ ಸೊಂಟನ ನಾಯಿ ಹಿಡಿದು ನಾಯಿನ ಸೊಂಟನ ಕೊತ್ತಿ ಹಿಡಿದು ಎಳ್ದರು. ಅಂದರು ಒಂದು ಚೂರಲ್ಲಾಡ್ತಿತ್ತು ಈ ಗೆಣಸು. ಭಾರಿ ಅಡಿಲಿಟ್ಟು ಭಾರಿ ತೋರ ಇತ್ತು. ಕಡೆಗೆ ಈ ಎಂಥದ್ದು ಕೊತ್ತಿ ಅದರ ದೋಸಿ ಎಲಿನ ಬಾಕಿ ಹೇಳ್ತಾಳೆ. ಎಲಿ ಬಾತಿಗಡ. ಎಲಿ ಭಾಳ ಜಾಣ ಎಲಿಗ ಭಾಳ ಬುದ್ಧಿವಂತ ಇದಲ್ಲ. ಅದು ಎಲಿ ಏನು ಮಾಡ್ತಾರೆ, ಆ ಗೆಣಸಿನ ಸುತ್ತ ಮಣ್ಣನ್ನ ಒಕ್ಕಿ ಗೋಳೆ ಮಾಡ್ತೀಗಡ. ಗೋಳೆ ಮಾಡಿ ಕಡೆಗೆ ನಿಂತಗಡ. ಪುನಃ ಒಬ್ಬನ ಸೊಂಟ ಮತ್ತೆ ಬಿಡಿದು. ಸೊ ಅಷ್ಟೊತ್ತಕನ ನಾಯಿ ಪದ್ಯ ಹೇಳ್ಕೆ ಶುರು ಮಾಡ್ತದೆ. ದಬಕ್ಕ ತಿಳ್ಕನ ಗಟ್ಟಿ ಎಳ್ದಾಕನ ಗೆಣಸಿನ ಸಮೇತ 5 ಜನ ದಡ ತಂಗಳಕ್ಕೆ ಬಿದ್ದೆವಳು. ನೋಡ್ರೆ ಭಾರಿ ದೊಡ್ಡ ಗೆಣಸು. ಅಜ್ಜಂಗ ಏನೋ ಕುಚ್ಚಿ ದೊಡ್ಡ ಗೆಣಸು. ಅವು ಗೆಣಸಿನೆಲ್ಲ ತೊಳೆದು ಅದರೆಲ್ಲ ಹಾಕಿ ಕೊಯ್ದು ತುಂಡು ಮಾಡಿ ಬೇಯಿಸಿದೆವಳು. ಬೇಯಿಸಿದ್ರೆ ಇದರ ಅವಕ್ಕೆ ಮುಗಿಸಿಕದು. ಅದು ದೊಡ್ಡ ಗೆಣಸಲ್ಲ. ಹಾಗಾಗಿ ಊರವರ ನೆರೆಕೆರವರೆಲ್ಲ ಕೇಳಿ ಅವು ಏನು ಮಾಡ್ತಿರ್ತಾರೆ, ಎಲ್ಲವೂ ಸೇರಿ ಗೆಣಸಿನ ಪೌರ್ಲು ತಿಂದು ಭಾರೀ ಖುಷಿಲಿದ್ದಾಳೆ. ಮಕ್ಕಳೇ, ಇಲ್ಲಿ ಈ ಒಂದು ಕಥೆಲಿ ನಾವು ತಿಳ್ಕೊಂಬಕ್ಕೆ ಏನು ಹುಟ್ಟುತ್ತಾರೆ, ಭಾಳ ಕಷ್ಟಂಗ ಬಂದೆ ಜೀವನದಲ್ಲಿ. ಅಂಥ ಕಷ್ಟಂಗ ನಮ್ಮಂದ ಒಬ್ಬಂಗೆ ಆ ಕಷ್ಟದ ಕೆಲಸ ಮಾಡಿಕಾದ್ಲೈತಾದ್ರೆ ನಾವು ನಮ್ಮ ದೋಸ್ತಿಗಳೆಲ್ಲ ಕರೆದು ಸೇರಿಸಿಕೊಂಡು ಆ ಕಷ್ಟದ ಕೆಲಸನ ಭಾಳ ಸುಲಭದಲ್ಲಿ ಕೂಡ ಮಾಡಿಕೆ ಆದೆ.